ನಮಸ್ಕಾರ ಎಲ್ರು. ನಾನು ಮೊದಲು ನಾವು ಎಲ್ಲರೂ ಈ ಹಾಡನ್ನ ನೋಡಾದ್ಮೇಲೆ ಆ ಹಾಡಿನ ಬಗ್ಗೆ, ಈ ಚಿತ್ರದ ಬಗ್ಗೆ ನಾವೆಲ್ಲರೂ ಮಾತಾಡೋಣ. ಮೊಟ್ಟ ಮೊದಲನೇದಾಗಿ ಈ ಹಾಡು. ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಇವತ್ತು ಒಂದು ಸಾಂಗ್ ಅನ್ನ ಬಿಡುಗಡೆ ಮಾಡಲಿಕ್ಕೆ ಯೋಚನೆ ಮಾಡಿ ನಿಮ್ಗಳ ಮುಂದೆ ಸಾಂಗ್ ಅನ್ನ ಬಿಡುಗಡೆ ಮಾಡಿದೀವಿ. ಸೊ ಇದ್ರ ಬಗ್ಗೆ ನೀವುಗಳು ನಮ್ಗೆ ಏನಾದ್ರು ಕೇಳೋದಿದ್ರೆ ಕೇಳಿ. ಸಿನಿಮಾ ಬಗ್ಗೆ ನೀವು ಹೇಳಿ. ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಕ್ರೈಮ್ ಸಬ್ಜೆಕ್ಟ್. ಒಂದು ಊರಲ್ಲಿ, ಒಂದು ಜಾಗರವಳ್ಳಿ ಅಂತ ಒಂದು ಊರು, ಆ ಊರಲ್ಲಿ ಒಂದು ಮನೆ ಮುಂದೆ ನಡೆಯತಕ್ಕಂತ ಒಂದು ಕತೆ. ಈ ಕಥೆಯಲ್ಲಿ ಆದಷ್ಟು ಹಾಸನ, ಸಕಲೇಶ್ಪುರ, ಹಾಗೆ ಮೂಡಿಗೆರೆ, ಈ ತರ ಒಂದಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದೀವಿ. ಶೂಟಿಂಗ್ ಎಲ್ಲ ಈ ಚಿತ್ರದಲ್ಲಿ 3 ಹಾಡುಗಳಿದ್ದು, ಹಾಗೆ ಅದನ್ನ ಸಂಗೀತ ಬಂದು ನಮ್ಮ ಸತೀಶ್ ಆರ್ಯನ್ ಅವರು ಸಂಯೋಜನೆ ಮಾಡಿದ್ದಾರೆ. ಹಾಗೆ ಈ ಹಾಡನ್ನ ನೃತ್ಯ ನಿರ್ದೇಶನ ಬಂದು ನಮ್ಮ ಸೈ ರಮೇಶ್ ಅವರು ಮಾಡಿದ್ದಾರೆ, ಸೈ ವಿನ್ನರ್. ಸಿನಿಮಾಟೋಗ್ರಾಫರ್ ನನ್ನ ಮೊದಲಿಂದ ಇಲ್ಲಿವರೆಗೂ ಏನು ಚಿತ್ರಗಳು ಮಾಡಿದ್ದೀನೋ ಎಲ್ಲಾ ಚಿತ್ರಗಳಲ್ಲೂ ನಮ್ಮ AC ಮಹೇಂದ್ರನ್ ಅವರು ನನಗೆ ಎಲ್ಲಾ ಸಿನಿಮಾದಲ್ಲೂ ಕೂಡ DOP ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ. ಇನ್ನ ರವಿ ಶಿರೂರ್ ಅವರು ನಮ್ದು ಬಂದು ಲಾಸ್ಟ್ ಪಿಕ್ಚರ್ ಸಮರ್ಥ ಅಂತ ಜೊತೆಲೆ ಮಾಡಿದ್ವಿ ಒಂದು ಸಿನಿಮಾ. ಈಗ ಮತ್ತೆ ಸೇಮ್ ಟೀಮ್ ಇಟ್ಕೊಂಡು, ಟೆಕ್ನಿಷಿಯನ್ ಟೀಮ್ ಸೇಮ್ ಇರುತ್ತೆ. ಆಲ್ಮೋಸ್ಟ್ ಆರ್ಟಿಸ್ಟ್ ರವಿ ಶಿರೂರ್ ಮಾತ್ರ ಅದೇ ಟೀಮ್ ಇಂದ ಬಂದಿರ್ತಾರೆ, ಇನ್ನೆಲ್ಲ ಬೇರೆ ಬೇರೆಯವರು. ನಿವಿಷ್ಕಾ ಪಾಟೀಲ್ ಅವರು, ನಾವು ಫಸ್ಟ್ ಅವ್ರನ್ನ ಕರೆದು ಸಿನಿಮಾ ಬಗ್ಗೆ ಒಂದಷ್ಟು ಕತೆ ಹೇಳಿದಾಗ ಅವರು ಕತೆಗೆ ಒಪ್ಪಿಕೊಂಡು ಸೊ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಹಾಗೆ ಅನುರಾಧ ಅಂತ ಇನ್ನು ಒಬ್ರು, ಹೀಗೆ ಇಬ್ಬರು ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್. ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ. ಆದ್ರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನು ಜಾಗರವಳ್ಳಿ, ಹಾಗೆ ಹಾಸನ, ಸಕಲೇಶ್ಪುರ, ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು, ಅದು ಆಮೇಲೆ ಕೋರ್ಟ್ ಸೆಟಪ್, ಅದನ್ನೆಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದೀವಿ. ಸಿಂಹ ಗುಹೆ ಅನ್ನೋದು ಒಂದು ಮನೆ ಹೆಸರು. ಸಿಂಹ ಗುಹೆ ಅನ್ನೋದು ಒಂದು ಮನೆ, ಆ ಮನೆ ಮುಂದೆ ನಡೀತಕ್ಕಂತ ಒಂದು ಕತೆ. ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂತ ಕತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ದೀವಿ. ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಯಾಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬಾ ಇಷ್ಟ. ಅವರು ಕಾರು, ಅವ್ರ ಮನೆ, ಅವರು ಒಂದು ಟ್ಯಾಟೂಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದ್ರು. ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಇಲ್ಲಿ ಪ್ಲಾನ್ ಮಾಡಿ, ಆ ತರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ನಾವಿಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಟೋಟಲ್ ಸಿನಿಮಾ ಕಾಲ್ಪನಿಕ, ಯಾವುದು ಒಂದು ರಿಯಲ್ ಇನ್ಸಿಡೆಂಟ್ಸ್ ಏನಿಲ್ಲ. ಟೋಟಲ್ ಸಿನಿಮಾನೇ ಕಾಲ್ಪನಿಕ, ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ. ನಾವು ಈಗ ಜಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹಾಡು ಬಿಡುಗಡೆ ಮಾಡಿಕೊಂಡು. ಆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿಟ್ಟಿದ್ದೀವಿ, ಸೆನ್ಸರ್ ಆಗಿದೆ. ಸೊ ಈಗ ನಾವು ಪ್ಲಾನ್ ಪ್ರಕಾರ ಮೇ ಎಂಡ್ ಆರ್ ಜೂನ್ ಆ ಒಂದು ಮಧ್ಯದಲ್ಲಿ ಬರೋ ಪ್ಲಾನ್ ಅಲ್ಲಿ ಇದೀವಿ ರಿಲೀಸ್ಗೆ. ನಾನು ಡೈರೆಕ್ಟ್ರು ಹಳೆ ಫ್ರೆಂಡ್ಸು, ಅದು ಸುಮಾರು ವರ್ಷಗಳ ಮುಂಚೆ ಫ್ರೆಂಡ್ಸ್ ಆಗಿದ್ದೀವಿ. ಅವ್ರ ಪಿಕ್ಚರ್ ಫಸ್ಟ್ ಪಿಕ್ಚರ್ ಬಂದ ತಕ್ಷಣ, ಗಗನ ಸುಖಿನ ಪಿಕ್ಚರ್ ಆಗಿದೆ. ಆ ಪಿಕ್ಚರ್ ಬಂದ ತಕ್ಷಣನೇ ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಒಂದು ಪಿಕ್ಚರ್ ಮಾಡೋಣ ಬನ್ನಿ ಸರ್. ಆಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟರ್ ತರ ಎಲ್ಲ ನಾವು ಅಣ್ಣ ತಮ್ಮ ತರ ಮಾಡ್ತಾ ಇದ್ವಿ. ಪ್ರೊಡ್ಯೂಸರು ನಮ್ಗೆ ಪರಿಚಯ, ಸಾರ್ ಪರಿಚಯ. ಅವ್ರು ಇಲ್ಲಿಲ್ಲ, ಆಸ್ಟ್ರೇಲಿಯಾ ಇರ್ತಾರೆ. ಶೂಟಿಂಗ್ ಇವಾಗ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಬಟ್ ಪ್ರೊಡಕ್ಷನ್ಸ್ ಅಲ್ಲಿ ಏನ್ ಕಮ್ಮಿ ಮಾಡಿಲ್ಲ, ಅವರು ಏನೇನ್ ಬೇಕಾದೆಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಮ್ದು ಏನು ಒಪಿನಿಯನ್ ಕೇಳ್ತಾರೆ, ನಮ್ಮ ಒಪಿನಿಯನ್ ಮೇಲೆ ಏನ್ ಬೇಕಂದ್ರೆ ಏನ್ ಪಿಕ್ಚರ್ಗೆ ಏನ್ ಬೇಕಾಗುತ್ತೆ ಕೊಡ್ತಾರೆ. ಸರ್ ಆಯ್ತು ಸರ್, 35 ದಿವಸ ಮಾಡಿದೀವಿ, ಪ್ಲಸ್ ಒಂದು 10 ದಿವಸ ಸಾಂಗ್ ಮಾಡಿದೀವಿ. ಹೌದು ಸರ್, ಸಕಲೇಶ್ಪುರ ಸರ್. ಹೌದು ಸರ್, ಮಿಕ್ಕಿ ಅದು 75% ಹಾಸನಲ್ಲಿ ಮಾಡಿದೀವಿ. ಓಕೆ ಸರ್, ಎನಿಥಿಂಗ್ ಎಲ್ಸ್? ಇದು ಹೀರೋ ಕೊಡಿ, ಹೀರೋ ಲಾಸ್ಟ್ ಮಾತಾಡ್ತಾರೆ ಸರ್, ಅವ್ರು ಇವತ್ತಿನ ಹೀರೋ.
ಸಾರಿ, ಕ್ಷಮೆ ಇರಲಿ, ಸ್ವಲ್ಪ ನಮ್ದೇ ಲೇಟ್ ಆಗಿದೆ ಅನ್ಸುತ್ತೆ. ಸ್ಟಾರ್ಟ್ ವಿತ್ ದಟ್. ಆಕ್ಚುಲಿ ಒಂದು ಚಿಕ್ಕ ಪ್ರಯತ್ನ ಮತ್ತೆ ಎರಡನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ಇದ್ದೀನಿ. ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ. ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲ ಹಾಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬರ್ಬಿಡಿ ಸರ್. ಥ್ಯಾಂಕ್ ಯು. ಹಳ್ಳಿ ನೇಟಿವ್ ಇರೋದ್ರಿಂದ ಅಫ್ಕೋರ್ಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಇದೆ. ಆ ಊರಲ್ಲಿ ಅಲ್ಲೇ ಟ್ಯಾಂಕರ್ ಓಡಿಸೋ ಹುಡುಗನ ಕೆಲಸ ಮಾಡಿಕೊಂಡು ಹಳ್ಳಿ ನೇಟಿವಿಟಿಯಲ್ಲಿ ಇರ್ತಕ್ಕಂಥ ಹುಡುಗನ ಪಾತ್ರ, ಅದ್ರ ಸುತ್ತಮುತ್ತ ನಡೆಯೋ ಒಂದು ಮರ್ಡರ್ ಇದರಿಂದ ಕತೆ ಹೇಳ್ಕೊಂಡು ಹೋಗುತ್ತೆ. ಹುಡುಗನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಡೈರೆಕ್ಟರ್ ಕರ್ಕೊಂಡು ಹೋಗಿದ್ದಾರೆ. ಚಾಲೆಂಜ್ ಆಗಿತ್ತು ಸರ್, ಯಾಕಂದ್ರೆ ಹಳ್ಳಿ ವಾತಾವರಣ ಇರೋದ್ರಿಂದ. ನಾನೊಂದು 15 ವರ್ಷ ಇಲ್ಲಿಲ್ಲ, ಆಸ್ಟ್ರೇಲಿಯಲ್ಲಿ ಇದ್ದಿದ್ದು. ದೆನ್ ಅಗೇನ್ ಇಲ್ಲಿ ಬಂದು ಈ ಒಂದು ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಆ ಒಂದು ವಾತಾವರಣಕ್ಕೆ ಭಾಷೆ ಆಗಿರ್ಬೋದು, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಮ್ದೆಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ. ಹೊರಗೆ ಹೋದ ತಕ್ಷಣ ಹುಚ್ಚುಚ್ಚಾಗಿ ಆಡ್ತಾ ಇರ್ತೀವಿ. ಇಲ್ಲಿ ಬಂದ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಆಗ್ಬೇಕಾಗುತ್ತೆ. ಸೊ ಇಟ್ ವಾಸ್ ಚಾಲೆಂಜಿಂಗ್, ಬಟ್ ಪ್ರಯತ್ನ ಪಟ್ಟಿದೀವಿ. ಶಕ್ತಿ ಮೀರಿ ಕೆಲಸ ಮಾಡಿದೀವಿ. ಡೈರೆಕ್ಟರ್ ಎಷ್ಟು ಮಾಡಿಸ್ಕೊಂಡಿದ್ದಾರೆ ಅಷ್ಟು ಮಾಡಿದೀವಿ ಸರ್, ಪ್ರಯತ್ನ ಮಾಡಿದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಒಂಥರ ರೂಢಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ವರ್ಗದವರಿಗೆ ಮತ್ತೆ ನಮ್ಮ ಎಲ್ಲ ಸಿಂಹಗೆ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೂವಿ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೆ ನೆನಪುಗಳು ಹಂಗೆ ಮುಂದ್ಗಡೆ ರಪ್ ಅಂತ ಪಾಸ್ ಆಗ್ಬಿಡ್ತು. ಆಲ್ಮೋಸ್ಟ್ 4 ಇಯರ್ಸ್ ಆಯ್ತು ಅನ್ಸುತ್ತೆ. ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು. ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ. ಸೀರಿಯಲ್ ಮಾಡ್ತಾ ಮಾಡ್ತಾ ಒಂದು ಕಾಲ್ ಬಂತು ರವಿ ಸರ್ ಇಂದ. ಸೊ ಅವ್ರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಅಲ್ಲಿಂದ ಗೋವಿಂದ್ ಸರ್ ಪರಿಚಯ ಆದ್ರು. ಸೊ ಹೀಗೆ ನನ್ಗೆ ಈ ಪ್ರಾಜೆಕ್ಟ್ ಸಿಕ್ತು. ತುಂಬಾ ಥ್ಯಾಂಕ್ಸ್ ಸರ್. ಯಾಕಂತಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಹೊಸಬ್ಳು, ಸೀರಿಯಲ್ ಮಾಡ್ತಾ ಇದ್ದೆ. ಸೀರಿಯಲ್ ಇಂದ ನನ್ನನ್ನ ನಂಬಿ ಓಕೆ ಈ ಹುಡುಗಿನಿಂದ ಒಂದು ಆಕ್ಟಿಂಗ್ ತಗ್ಸ್ಬೋದು ಅಂತ ನನ್ನನ್ನ ನಂಬಿ ಈ ಕ್ಯಾರೆಕ್ಟರ್ಗೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಗೋವಿಂದ್ ಸರ್ ತುಂಬಾ ಥ್ಯಾಂಕ್ಸ್. ಅಂಡ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಅನುರಾಧ ಮಾತಾಡ್ತಾ ಇರೋದು. ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದ್ರೆ, ನಾನು ಆಕ್ಚುಲಿ ಪ್ರೊಫೆಷನಲ್ ಡ್ಯಾನ್ಸರ್. ನನ್ಗೆ ಗುರ್ತಿಸಿ ಇಲ್ಲಿ ತನಕ ನನ್ನ ಕರ್ಕೊಂಡ್ ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್, ನಮ್ಮ ಗುರುಗಳು ಅಲ್ಲಿ ಕೂತಿದ್ದಾರೆ, ಅವರೇ. ಆಮೇಲೆ ಇಲ್ಲಿ ತನಕ ನಾನು ಒಂದು 6-7 ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದೇ ಫಸ್ಟ್ ನಾನು ಲೀಡ್ ಆಗಿ ಮಾಡ್ತಿರೋದು, ಸೆಕೆಂಡ್ ಲೀಡ್. ಅದಕ್ಕೆ ನಾವು ಡೈರೆಕ್ಟರ್ ನಮ್ ಗೋವಿಂದ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಸಿನಿಮಾ ನೋಡಿ, ತುಂಬಾ ಇಷ್ಟ ಆಗತ್ತೆ ನಿಮ್ಗೆ. ಫುಲ್ ಟೋಟಲ್ ಪ್ಯಾಕೇಜ್ ಸಿನಿಮಾ ಇದು ಮಾಡಿರೋದು ನಾವು. ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ. ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸೈ SAI ಅಂತ ಹಾಕಿದ್ರೆ SYE, ಅದು ಸೈ ಅಂತ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲಿ ವಿನ್ ಆಗಿದ್ದಕ್ಕೆ ನನ್ಗೆ ಅವತ್ತಿಂದ ಸೈ ರಮೇಶ್ ಅಂತ ಹೆಸರು ಬಂತು. ಆಕ್ಚುಲಿ ಕುಣಿಯೋಣ ವಾರ ಈ ತರ ಮಾಧ್ಯಮಗಳಲ್ಲಿ, ನಾನು ಟಿವಿ ಮಾಧ್ಯಮದಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ. ತುಂಬಾ ಒಂದು 20 ಇಯರ್ಸ್ ನಾನು ಮಾಸ್ಟರ್ ಕಾರ್ಡ್ಗೋಸ್ಕರ ತುಂಬಾ ಕಷ್ಟ ಬಿದ್ದಿದೆ. ಫಸ್ಟ್ ಟೈಮ್ ನಾನು ಮಾಸ್ಟರ್ ಕಾರ್ಡ್ ಸಿಕ್ಕಿದಾಗ ನನಗೆ ಅದನ್ನು ಗುರುತಿಸಿ ಚಾನ್ಸ್ ಕೊಟ್ಟವರು ಗೋವಿಂದರಾಜ್ ಸರ್, ಅವರಿಗೆ ನಾನು ಆಭಾರಿಯಾಗಿರ್ತೀನಿ. ಯಾವಾಗಿದ್ರು ನಮ್ಮಿಬ್ಬರ ಸ್ನೇಹ ಒಂದು 15 ವರ್ಷದಿಂದ ಇದೆ. ಅವರು ಫಸ್ಟ್ ಫಿಲಮ್ ಇಂದ ಜೊತೆಗೆ ಇದೀನಿ, ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಇವರ. ಆಮೇಲೆ ರವಿ ಸಿರೂರ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲಸ್ ಅವರ ಒಂದು ಫಸ್ಟ್ ಮೂವಿನಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದೆ, ಒಂದು ಸಣ್ಣ ಪಾತ್ರ ಕಾಲೇಜಲ್ಲಿ. ಅದು ತುಂಬಾ ಚೆನ್ನಾಗಿ ಬಂದಿದ್ದು. ಅದಕ್ಕೆ ಅವಕಾಶ ಮಾಡ್ಕೊಂತ ರವಿ ಅವ್ರಿಗೂ ಧನ್ಯವಾದ ಹೇಳ್ತಾ, ಕ್ಯಾಮ್ರಾಮನ್ ನಮ್ಮ ಹೇಸಿ ಮಹೇಂದ್ರನ್ ಸರ್ ತುಂಬಾ ಚೆನ್ನಾಗಿ ನನಗೆ ಕೋಆಪರೇಟ್ ಮಾಡಿದ್ರು. ಅವ್ರು ಸಾಂಗ್ ಶೂಟ್ ಮಾಡಬೇಕಾದ್ರೆ ನಾವ್ ಯಾವ ಶಾರ್ಟ್ ನ ಆಕ್ಚುಲಿ ಆಗಿ ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಟೆಕ್ನಿಕಲಿ, ಬಟ್ ಅವರು ನನ್ಗೆ ಧೈರ್ಯ ತುಂಬಿ ನೀನ್ ನನ್ಗೆ ಏನಂತ ಹೇಳು, ನಾನು ಅದನ್ನ ಕ್ಲೀನ್ ಆಗಿ ನಾನು ಶೂಟ್ ಮಾಡ್ಕೊಡ್ತೀನಿ ಸರ್, ನನಗೆ ಹಿಂಗ್ ಬೇಕು ಅಂತ ಇದೆ, ಅದೇ ತರನೇ ಶೂಟ್ ಮಾಡ್ಕೊಟ್ರು. ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ಫಸ್ಟ್ ಆಫ್ ಆಲ್ ಇನ್ನೊಬ್ಬರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಅನಿರುದ್ಧ್ ಸರ್ಗೆ. ಯಾಕಂದ್ರೆ ನಮ್ಮಂತ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ಅವರ ಹೊಸ ಸೂರ್ಯವಂಶ ಸೀರಿಯಲ್ಗೆ ಮೊನ್ನೆ ತಾನೇ ಮಂಡ್ಯದಲ್ಲಿ ನನ್ನ ಡ್ಯಾನ್ಸ್ ಟೀಮೇ ಮಾಡಿದ್ದು, ನಾನೇ ಕೊರಿಯೋಗ್ರಫಿ ಮಾಡಿದ್ದು. ಬಟ್ ನಾನಿರ್ಲಿಲ್ಲ ಅಷ್ಟೇ, ನಾನು ಅವತ್ತು ಬರಕ್ ಆಗ್ಲಿಲ್ಲ. ನನ್ನ ಡ್ಯಾನ್ಸ್ ಟೀಮೇ ಅವ್ರಿಗೆ ಒಂದು ಓಪನಿಂಗ್ ಕೊಡುವಂತ ಒಂದು ಅವಕಾಶ ಮಾಡಿಕೊಟ್ಟ ಉದಯ ಟಿವಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು. ನಾನಿರ್ಲಿಲ್ಲ,
ಸೊ ಈ ಹಿಂದೆ 2 ಚಿತ್ರ ಸಮರ್ಥ ಮತ್ತೆ ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ರು. ಆಗ್ಲೂ ಅದಕ್ಕೂ ನಾನಿರ್ಲಿಲ್ಲ. ಆಮೇಲೆ ಸಮರ್ಥ ಅರ್ಧ ಆದ್ಮೇಲೆ ಬಂದು ನೀವು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು. ಓಕೆ ಸರ್ ಮಾಡೋಣ ಆಯ್ತು. ತಾಜಾನು ಅಷ್ಟೇ ಅರ್ಧ ಆದ್ಮೇಲೆ ಬಂದು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು. ಆಯ್ತು ಸರ್ ಮಾಡೋಣ. ಈ ಸಿನಿಮಾನಲ್ಲೂ ರೀ ರೆಕಾರ್ಡಿಂಗ್ ಬಂದಿರೋ ಸರ್ ಅಂದೆ. ಇಲ್ಲ ಸರ್ ಈ ಸಿನಿಮಾ ಪೂರ್ಣ ಪ್ರಮಾಣ ನೀವೇ ಸಾಂಗ್ಸ್ ರೀ ರೆಕಾರ್ಡಿಂಗ್ 2 ನೀವೇ ಮಾಡಿ ಅಂದ್ರು. ಸರಿ ಸರ್ ಥ್ಯಾಂಕ್ ಯು. ನಮ್ಮ ರವಿ ಸರ್ಗೆ ಮತ್ತೆ ಕೃಷ್ಣ ಸರ್ಗೆ ಮತ್ತೆ ನಮ್ಮ ಗೋವಿಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಇದೊಂದು ಅವಕಾಶ ಮಾಡಿಕೊಟ್ಟು ಸಾಂಗ್ ಕಂಪೋಸಿಂಗ್ ಎಲ್ಲ ಆಯ್ತು. 3 ಸಾಂಗ್ 4 ಸಾಂಗ್ ಇತ್ತು ಆಕ್ಚುಲಿ. 4 ಸಾಂಗ್ ಅಲ್ಲಿ 1 ಸಾಂಗ್ ಕಟ್ ಮಾಡ್ಬಿಟ್ರು. ಇನ್ನು 3 ಸಾಂಗ್ ಅಲ್ಲಿ ಕಂಪೋಸಿಂಗ್ ಎಲ್ಲ ಆಯ್ತು. ಸರ್ ಇದು ಯಾರ ಕೈಲಿ ಆಡ್ಸೋಣ ಅಂತ ಬಂದು ಸರ್ ಒಂದು ಯಾರಾದ್ರೂ ಸರಿ ಸರ್ ಈಗ ಹೊಸಬರು ಹಾಡ್ತಾ ಇದಾರೆ ತುಂಬಾ, ಇಲ್ಲಾಂದ್ರೆ ನೀವು ಪೇಮೆಂಟ್ ಕೊಟ್ರೆ ಶಂಕರ್ ಮದನ್ ಕೈಲಿ ಆಡ್ಸೋಣ ಸರ್ ಅಂತ ಅಂದೆ. ಸರ್ ನೀವೊಂದ್ಸರಿ ಹಾಡಿ ಸರ್ ಅಂದ್ರು. ನಾನು ಹೇಳಿದೆ ಸರ್ ಇದೇ ಚೆನ್ನಾಗಿದೆ ನೀವೇ ಹಾಡ್ಬಿಡಿ ಸರ್ ಅಂದ್ರು. ಹಂಗೆ ಇನ್ನೊಂದ್ ಸಾಂಗು ಅಥರ್ವ ಚುಂಬನವು ಅಂತ ಒಂದ್ ಸಾಂಗು. ಸರ್ ಇದನ್ನ ಯಾರ ಕೈಲಿ ಬರ್ಸೋಣ ಸರ್ ಅಂತ ಅಂದ್ರು. ಸರ್ ಇದರ ಸರ್ ನಮ್ಮ ಫಸ್ಟ್ ಸಾಂಗು ನಮ್ಮ ಶಿವನಂಜೇಗೌಡರು ಬರ್ದಿದ್ರು, ಭೂಮಿ ತಿರುಗುವುದು ಅಂತ. ಸರ್ ಮೇಲೆ ಬರ್ರಕ್ಕೆ ಅದಾದ್ಮೇಲೆ ಮಾತಾಡ್ಸಿ ಸರ್. ಅದಾದ್ಮೇಲೆ ಒಂದ್ ಸಾಂಗ್ ಅವ್ರು ಬರ್ದಿದ್ರು. ಇನ್ನೊಂದ್ ಸಾಂಗ್ ಯಾರ ಕೈಲಿ ಬರ್ಸೋಣ ಸರ್ ಇದರ ಬರ್ಸಿ ಸರ್ ಯಾರು ಹೊಸಬರ್ಗ್ ಬರ್ಸಿ ಅಥವಾ ನಾಗರ ಪ್ರಸಾದ್ ಇದಾರೆ ಎಷ್ಟೊಂದು ಏನು ಫಸ್ಟ್ ನಾವು ಕಂಪೋಸ್ ಮಾಡುವಾಗಲೇ ಅದರವೋ ಚುಂಬನವೋ ಅಂತ ಮಾಡಿದ್ದು. ಇದ್ಯಾರು ಸರ್ ಬರ್ದಿದ್ದು ಸರ್ ನಾನೇ ನೀವೇ ಬರ್ದ್ಬಿಡಿ ಸರ್ ಅಂದ್ರೆ ಅದನ್ನ ಸರಿ ಸರ್ ಆಯ್ತು ನಾನೇ ಬರ್ಬಿಡ್ತೀನಿ ಬಟ್ ಆ ಸಾಂಗ್ ನಾನೇ ಬರ್ದು 2 ಹಾಡು ನಾನು ಹಾಡಿದ್ದೀನಿ. ಒಂದು ಹಾಡು ಶ್ವೇತಾ ದೇವನಹಳ್ಳಿ ಅಂತ ಹುಡುಗಿ ಒಂದು ಕ್ಲಬ್ ಸಾಂಗ್ ಬರುತ್ತೆ, ಅದನ್ನ ಅವ್ರ ಕೈಲಿ ಹಾಡಿಸಿದ್ವಿ. ಸೊ ಸಾಂಗ್ ನೀವು ನೋಡಿದಿರಿ, ನನಗೂ ತುಂಬಾ ಖುಷಿ ಆಯ್ತು ಆಕ್ಚುಲಿ. ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ಮಾಡಿದಿರಿ ಸರ್, ತುಂಬಾ ಚೆನ್ನಾಗಿದೆ. ಮಹೇಂದ್ರನ್ ಸರ್ಗೆ ಅವ್ರಿಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಹಾಗೂ ಈ ಪಿಕ್ಚರ್ಗೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಹಾಗೂ ಮಾಡಿಕೊಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಈ ಹಾಡನ್ನ ಜೇಸುದಾಸ್ ಹಾಡು ಅವರೇ ಆಡಬೇಕು ಸರ್ ಅಂತ ಇವರು ಹಿಡ್ಕೊಂಡ್ರು. ಸೊ ಹಾಗಾಗಿ ಅದು ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾ ಏನೋ ಗೊತ್ತಿಲ್ಲ, ಅದಕ್ಕೆ ಆತರ ಕೇಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ ಸರ್. ಈ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಗೋವಿಂದ್ರ ಸರ್ಗೆ ಮತ್ತೆ ಸತೀಶ್ ಸರ್ಗೆ ಎಲ್ರಿಗೂ ನಾನು ತುಂಬಾ ಚಲನೆಯಾಗಿರ್ತೀನಿ. ಗೋವಿಂದ್ರ ಸರ್ ಜೊತೆ ಇದು 2ನೇ ಮೂವಿ. ಮುಂಚೆ ಗಗನಚುಕ್ಕಿ ಅನ್ನೋ ಮೂವಿಗೆ ಸಾಹಿತ್ಯ ಬರೆದಿದ್ದೆ. ಆಮೇಲೆ ಸರ್ ಸಾಂಗ್ ಬರ್ಕೊಡಿ ಅಂದ್ರು, ಟ್ಯೂನ್ ಕಳಿಸಿದ್ರು. ಕೇಳಿಸಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು ಸರ್. ಇತ್ತೀಚೆಗೆ ಬಂದ್ರು ನಾನು ಬರೆದಿರೋ ಒಂದು ಮೆಲೋಡಿ ಹಾಡುಗಳಲ್ಲಿ ಈ ಹಾಡು ನನಗೆ ತುಂಬಾನೇ ಬಹಳ ಮನಸ್ಸಿಗೆ ಹತ್ರವಾಗಿರ್ತಕ್ಕಂಥ ಹಾಡು ಅಂತ ಹೇಳ್ತೀನಿ. ಇದು ವಿಶೇಷನೂ ಇದೆ. ಈ ಸಾಂಗ್ ಬರಿಬೇಕಾದ ಪ್ರೇರಣೆ ನನ್ನ ವೈಫ್. ಯಾಕೆಂದ್ರೆ ಅವು ಯಾವಾಗ್ಲೂ ದೂರಗಳು ಎಲ್ರ ಬಗ್ಗೆಲ್ಲೂ ಬರೀತೀರಿ ನೀವು, ನಮ್ಮ ಬಗ್ಗೆ ಏನು ಬರೆಯಕಲ್ಲ ಅಂತ. ಆ ಟೈಮಲ್ಲಿ ಮನ್ಸ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾನು ನನ್ನ ಪಾಡಿಗೆ ನಾನು ಕುನುಕ್ತಾ ಇದ್ದೆ, ಬರೀತಾ ಇದ್ದೆ. ನನ್ನ ಮಗಳು ಕೇಳಿದ್ಲು, ಪಾಪ ಭೂಮಿ ಹಂಗೆ ಇದ್ರದ್ದು ಒಂದು ಕ್ವಶನ್ ಕೇಳಿದ್ಲು. ಆಮೇಲೆ ಹೌದಲ್ವಾ ಇದನ್ನೆಲ್ಲ ಹೋಲಿಕೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಾಡಿ ನಾನು ಸ್ಟಾರ್ಟಿಂಗ್ ಹೆಡ್ಲೈನ್ ಬರ್ದೆ, ಅದನ್ನ ಗುಣಕ್ತಲ್ಲೇ ಇದ್ದೆ. ನಾವು ವೈಫ್ ಇದ್ರೆ ಏನ್ ಸರ್ ಅಂದ್ರು, ಅದನ್ನೇ ಹೇಳ್ತಾ ಇದ್ರೆ ನಾನು ಹಿಂಗೆ ಬರ್ದಿರೋದು, ನೀನ್ ದೂರ್ತಾ ಇದ್ದಿಲ್ಲ ಯಾವಾಗ್ಲೂ ಅಂತ ಹೇಳಿ. ಹೆಂಗೆ ಅನ್ವು, ಭೂಮಿ ತಿರುಗುವುದು ಜಗಕ್ಕೆ ತಿಳಿಯುವುದು ಅಂದ್ರೆ ಸೈಂಟಿಫಿಕ್ ಆಗಿ ಭೂಮಿ ತಿರುಗ್ತಾ ಇದೆ, ಅದೆಲ್ರಿಗೂ ಗೊತ್ತು. ಅದೇ ತರ ನನ್ನ ಹೃದಯ ನಿನ್ನ ಕರಿತಾ ಇದೆ, ಅದ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಎರಡದ್ದು ಇದು ಅಂತ ಹೇಳಿ ಹೋಲಿಕೆ ಮಾಡಿ ಹೇಳಿದ್ಮೇಲೆ ಸ್ವಲ್ಪ ಸ್ಮೈಲ್ ಕೊಟ್ಟು ಸುಮ್ಮನಾದ್ರು. ಸೊ ಹಾಗಾಗಿ ಇದ್ರ ಸಾಹಿತ್ಯ ಬರೀಲಿಕ್ಕೆ ಆ ಟ್ಯೂನ್ ಅಷ್ಟು ಪ್ರೇರಣೆ ಆಗಿತ್ತು. ಹಾಗಾಗಿ ನನ್ನ ಆಸೆ ಏನಂದ್ರೆ ನಾನು ಒಂದು ರೀತಿ ಮಾನಸಿಕವಾಗಿ ಜೇಸುದಾಸ್ ಸರ್ನ ನಾನು ಗುರುಗಳು ಅಂತ ಅನ್ಕೊಂಡಿದ್ದೀನಿ. ಅವ್ರ ವಾಯ್ಸ್ ಅಷ್ಟು ನನಗೆ ಇಷ್ಟ. ಸೊ ಹಾಗಾಗಿ ಇವರು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರೆ ಸರ್ ಅವ್ರ ಸ್ಟೈಲ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಸಾರಿ ಕಾಟಕೊಟ್ಬಿಟ್ಟಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಬಂದಿದೆ. ಸೊ ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಇರ್ಲಿ ಅಂತಲೂ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಬಹಳ ಸಂತೋಷ ಆಯ್ತು ಇವತ್ತು ಈ ಒಂದು ಹಾಡನ್ನ ನೋಡಿ. ಒಂದು ಸಾಹಿತ್ಯದ ಜೊತೆಯಲ್ಲಿತ್ತು, ಒಂದು ಚಿತ್ರೀಕರಣ ನೋಡೋದು, ಇಡೀ ಒಂದು ಹಾಡನ್ನ ನೋಡೋದು. ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಕೇಳೋದು. ಈ ಸಿನಿಮಾ ಶೀರ್ಷಿಕೆ ಸಿಂಹಗುವೆ, ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು, ಅದಕ್ಕೆ ಉತ್ತರನೂ ಸಿಕ್ತು. ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ತುಂಬಾ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು, ನಮ್ಮ ನಾಯಕ ನಟರು. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಅವ್ರ ಮನೆ ಮೇಲೂ ಸಿಂಹಗುವೆ ಅಂತ ಬರ್ಕೊಂಡಿದ್ದಾರೆ ಸರ್, ಅವ್ರ ಕಾರ್ ಮೇಲೂ ಇದೆ,
ಅವರು ಅಪ್ಪ ಅಂತಂದ್ರೆ ಬಹಳ, ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್, ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು. ಅವರ ಒಂದು ಅಭಿಮಾನಕ್ಕೋಸ್ಕರ, ಜೊತೆಗೆ ಇದು ಒಂದು ಹೊಸ ತಂಡ, ಒಂದು ಹೊಸ ಪ್ರತಿಭೆಗಳ ತಂಡ, ಒಂದು ಹೊಸ ಪ್ರಯತ್ನ. ಈ ತಂಡಕ್ಕೆ ಮನಸಾರೆ ಹಾರೈಸೋಣ ಅಂತ ನಾನು ಬಂದಾದ್ಮೇಲೆ ಈ ಹಾಡು ನೋಡಿದ್ಮೇಲೆ ನಿಜಕ್ಕೂ ತುಂಬಾ ಖುಷಿ ಆಯಿತು. ವಾಸು ಸರ್ ಹೇಳಿದ ಹಾಗೆ ಚಿತ್ರೀಕರಣದ ಸ್ಥಳ ಏನಿದೆ ಅದು ತುಂಬಾ ತುಂಬಾ ಚೆನ್ನಾಗಿದೆ. ಬಹುಶಃ ಅಲ್ಲಿ ಯಾರು ಚಿತ್ರೀಕರಣ ಮಾಡೇ ಇಲ್ವೇನೋ ಗೊತ್ತಿಲ್ಲ ನನಗೆ, ಆದ್ರೆ ಅಷ್ಟು ಚೆನ್ನಾಗಿದೆ. ಚಿತ್ರೀಕರಣದ ಶೈಲಿ ಕೂಡ ತುಂಬಾ ಚೆನ್ನಾಗಿದೆ. ನಾಯಕ ನಟರು, ನಮ್ಮ ನಾಯಕಿ ಇನ್ನೊಬ್ಬರದ್ದು ಹಾಡು ನೋಡಿಲ್ಲ ನಾನು, ಆದ್ರೆ ಕೇಳಿದೆ ನನಗೆ ಕುತೂಹಲ ಉಂಟಾಯಿತು. ಒಂದು ಹಾಡನ್ನ ನೋಡಿದ್ಮೇಲೆ ಒಂದೇ ಹಾಡು ತೋರಿಸ್ತೀರಾ ಅಂತ. ಇನ್ನೂ 2 ಹಾಡುಗಳು ತಯಾರಾಗಬೇಕು. ಅದು ಮುಂದಿನ ಒಂದು ಮಾಧ್ಯಮದ ಒಂದು ಭೇಟಿ ಇರುತ್ತೆ, ಅಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳಿದ್ರು. ಬಹುಶಃ ನಾನು ಸಿನಿಮಾ ನೋಡಕ್ ಬರ್ತೀನಲ್ಲ, ಅವಾಗ ಸಂಪೂರ್ಣ ಸಿನಿಮಾ ನೋಡ್ತೀನಿ, ಹಾಡುಗಳನ್ನು ಆವಾಗಲೇ ನೋಡ್ತೀನಿ. ಆದ್ರೆ ಈ ಒಂದು ಹೊಸ ಪ್ರಯತ್ನ ಏನಿದೆ, ನಮ್ಮ ಗಾಯಕರಾಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರಬಹುದು, ಎಲ್ಲವೂ ಕೂಡ ನನಗೆ ಬಹಳ ಇಷ್ಟ ಆಯಿತು. ಭಗವಂತ ಈ ಒಂದು ಹೊಸ ತಂಡಕ್ಕೆ, ಈ ಒಂದು ಹೊಸ ಪ್ರತಿಭೆಗಳಿಗೆ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಶೆಣೈ ಅವರು ಈ ಚಿತ್ರದ ಯೂಶುವಲಿ ಅಲ್ಲಿ ಕೂತ್ಕೊಳ್ಳೋ ನಾನು ಚಿತ್ರದ ನಾಯಕ ನಟ ರವಿ ನನಗೆ ಸುಮಾರು ಒಂದು 7 ವರ್ಷದಿಂದ 7-8 ವರ್ಷ ಚಿರಪರಿಚಿತರು, ತುಂಬಾ ಸ್ನೇಹಿತರು. ಆದ್ರೆ ಭೇಟಿಯಾಗಿದ್ದು ಇದೇ ಮೊದಲ ಬಾರಿ. ಹೇಗೆ 7 ವರ್ಷ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಇರೋದವರು. ಇವರ ಅಂಕಲ್ ಒಬ್ರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅಶೋಕ್ ಅಂತ. ಅವರು ನನ್ನ ಫ್ಯಾಮಿಲಿ ಡಾಕ್ಟರ್. ಇವರು ಮೊದಲ ಚಿತ್ರ ಮಾಡಿದಾಗ ನನಗೆ ಹೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾನೇನು ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅವರಿಗೆ. ಮತ್ತೊಮ್ಮೆ ಏನೋ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಬಟ್ ಹಿ ವಾಸ್ ಇನ್ ರೆಗ್ಯುಲರ್ ಟಚ್. ರವಿ ಅವರು ನಂಗೆ ಬಹಳ ಇಷ್ಟ. ತಿಂಗಳಿಗೆ ಒಂದಾದ್ರೂ ಫೋನ್ ಇರ್ತಿತ್ತು. ಮೊದಲ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಫಿನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ಒಂದು ಫೈನ್ ಮಾರ್ನಿಂಗ್ 2ನೇ ಚಿತ್ರ ಮಾಡಿದ್ದೀನಿ ಅಂತಲೂ ಹೇಳಿದ್ರು. ಅದಕ್ಕೂ ಸಹಾಯ ಬೇಕು, ಆಶೀರ್ವಾದ ಬೇಕು ಅಂದ್ರು. ನನ್ನ ಮೊದಲ ಸಹಾಯ ಇವತ್ತು ಈ ಫಂಕ್ಷನ್ಗೆ ನಾನು ಬಂದಿರೋದು ಅವರಿಗೆ ಅಷ್ಟೇ. ನಾನು ಅವ್ರಿಗೆ ಏನು ಮಾಡಕ್ಕಾಗಿಲ್ಲ, ಆದ್ರೆ ಅವರ ಪ್ರೀತಿಗೆ ಹೋಗೊಟ್ಟಿ ಬಂದಿದ್ದೀನಿ. ಇವ್ರ ಬಗ್ಗೆ ಹೇಳಿದಾದ್ರೆ, ಇವರು ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಘ, ಅನೇಕ ಆಕ್ಟಿವಿಟೀಸ್ಗಳು ಕೂಡ ಇದ್ದಾರೆ. ಇಲ್ಲಿಂದ ಅನೇಕ ಸಿನಿಮಾ ಕಲಾವಿದರು ಹೋದಾಗ ಅಲ್ಲಿ ಅವರಿಗೆ ಏನು ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಬೇರೆ ರೀತಿ ಸಹಾಯ ಮಾಡೋದು, ಅಲ್ಲಿ ಫಂಕ್ಷನ್ ಮಾಡೋದು, ಕಲಾವಿದರನ್ನ ಪೋಷಿಸುವುದು. ಆಕ್ಚುಲಿ ಈ ವರ್ಕ್ಸ್ ಇನ್ ಸಮ್ ಕಾರ್ಪೊರೇಟ್ ಫರ್ಮ್. ಆದ್ರೂ ಸಿನಿಮಾ ಜಗತ್ತು ಏನು ಮಾಯಾಲೋಕ ಅವರನ್ನ ಆಕರ್ಷಣೆ. ಅವ್ರ ಮನೆಯವರೆಲ್ಲ ಬೇಡ ಅಂತಾರೆ, ಆದ್ರೂ ಅವರು ಸಾಕಷ್ಟು ಹಣವನ್ನ ಸಿನಿಮಾದಲ್ಲಿ ಹಾಕಿ ಅವರ ಸಿನಿಮಾ ಪ್ರೀತಿ, ಕಲಾ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ನನಗನ್ಸುತ್ತೆ ವಿದೇಶದಲ್ಲಿ ಇರುವಂತಹ ಇಂತಹ ಕಲಾ ಪ್ರೇಮಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ನೀವು ಸೇರಿ ಸ್ವಲ್ಪ ಅವರನ್ನ ಬೆಳೆಸಬೇಕಾಗತ್ತೆ, ಅವರಿಗೆ ಪ್ರೋತ್ಸಾಹ ನೀಡಬೇಕಾಗತ್ತೆ. ಕನ್ನಡ ಸಾಗರದ ಆಚೆ ಬೆಳಿಬೇಕಾದ್ರೆ ಬಹುಶಃ ಇಂಥ ತೆರೆಮರೆಯಲ್ಲಿರುವ ಕಲಾವಿದರ ಸಣ್ಣ ಸಣ್ಣ ಕೊಡುಗೆ ತುಂಬಾ ಮುಖ್ಯವಾಗುತ್ತೆ. ಅದು ಅಲ್ಲಿ ಹೋದ ಕಲಾವಿದರಿಗೆ ಆಗ ಗೊತ್ತಾಗತ್ತೆ, ಅಲ್ಲಿ ಹೇಗೆ ಆಸ್ಟ್ರೇಲಿಯಾದಂತ ಒಂದು ವಿದೇಶದಲ್ಲಿ ಹೇಗೆ ಕಲಾವಿದರನ್ನ ಸ್ವೀಕರಿಸ್ತಾರೆ, ಕನ್ನಡದ ಕಲಾವಿದರನ್ನಂತ. ಬಹುಶಃ ಅವರ 3ನೇ ಸಿನಿಮಾ ಆಸ್ಟ್ರೇಲಿಯಾದಲ್ಲೇ ಆಗುವ ಸಾಧ್ಯತೆ ಇದೆ, ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ. ಅನಿರುದ್ಧ್ ಅವರು ಬಂದಿದ್ದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಸಿಂಹ ಗುಹೆ ಟೈಟ್ಲಿಗೂ ಸಿಂಹದ ಗುಹೆಯಲ್ಲಿ ಹುಟ್ಟಿದಂತ ಒಂದು ಮರಿ ಸಿಂಹ ಇವತ್ತು ಅವರ ಅಪ್ಪ ಅವರ ತರಹ ಬಹಳ ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಅವರು ಬಂದು ಶುಭ ಹಾರೈಸಿದ್ದು. ಹಾಗೆ ಸುನೀಲ್ ಅವರು ಮೊನ್ನೆಷ್ಟೇ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಡೆಸಿದ್ದಾರೆ. ಮಹೇಂದರ್ ಕ್ಯಾಮರಾಮನ್ ಬಗ್ಗೆ ಹೇಳಲೇಬೇಕಾ, ಅವರು ಇದ್ಮೇಲೆ ಇಟ್ ಈಸ್ ದ ಟ್ರೀಟ್ ಟು ಐಸ್ ಅಂತಾರಲ್ಲ, ಅವರ ಸಾಕಷ್ಟು ಸಿನಿಮಾಗಳನ್ನ ನಾವು ಬಹಳ ಹಿಂದಿನಿಂದಲೂ ನೋಡಿದ್ದು. ನಾನು ವಾಸು ಅದೇ ಮಾತಾಡ್ತಾ ಇದ್ದೀವಿ. ಇಷ್ಟು ಹೇಳಿ ಈ ತಂಡಕ್ಕೆ ಶುಭ ಹಾರೈಸ್ತೀನಿ. ಇದು ಒಳ್ಳೇದಾಗ್ಲಿ. ಮತ್ತೆ ಅನಿರುದ್ಧ್ ಅವರು ಹೇಳಿದ ತರನೇ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ
ನಾನು ಬರ್ತೀನಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ರವಿಗೆ ಮತ್ತು ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಇವತ್ತು ಕ್ಯಾಸೆಟ್ ಅಂದ್ರೆ ಹಾಡಿನ ಬಿಡುಗಡೆ, ಹಾಗಾಗಿ ವಿಶೇಷವಾಗಿ ಶಿವನಂಜೇಗೌಡರು ಅಲ್ಲಿ ಇದ್ದಾರೆ, ಚೆನ್ನಾಗಿ ಹಾಡು ಬಂದಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಕೂಡ ಮೊದಲ ಬಾರಿಗೆ ಹಾಡಿದ್ದಾರೆ, ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳಿಸ್ತಾ ಬೆಸ್ಟ್ ಹೇಳ್ತೀನಿ. ಒಳ್ಳೇದಾಗ್ಲಿ. ಸಾಂಗ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಷ್ಟೇನಾ? ಒಂದ್ ನಿಮಿಷ ಮಾತಾಡಲಿಲ್ಲ. ಕ್ರಿಕೆಟ್ ಅಲ್ಲೆಲ್ಲ ಜಾಸ್ತಿ ಮಾತಾಡ್ತೀರಾ? ಇವತ್ತು ಏನು ನಾವು ಸಿಂಹ ಗುಹೆ, ಆ ಹೆಸರಲ್ಲೇ ಒಂಥರ ರೋಮಾಂಚಕಾರಿ ಇದೆ. ಇದರಲ್ಲಿ ವಿಶೇಷ ಅಂತಂದ್ರೆ ಆಗಲೇ ಹೇಳಿದಾಗ ಅವರು ನಮ್ಮ ಕನ್ನಡದ ಮೇರು ನಟ ದಿಗ್ಗಜಗಳೊಬ್ಬರಾದಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನ ಮೇಲೆ ನಿಂತಿರೋದ್ರಿಂದ ಅವರ ಸಂಪೂರ್ಣ ಆಶೀರ್ವಾದ ಈ ಒಂದು ಸಿಂಹದ ಗುಹೆ ಮೇಲಿರಲಿ. ಹಾಗೂ ಎಲ್ಲಾ ತಂಡಗಳು ಬಹಳ ಸೊಗಸಾಗಿ ಚಲನಚಿತ್ರನ ಸಂಪೂರ್ಣವಾಗಿ ಆದಷ್ಟು ಬೇಗ ಮುಗಿಸಲಿ, ತೆರೆ ಮೇಲೆ ಬರಲಿ. ಯಾಕಂದ್ರೆ ನಾವು ಹೇಳಿ ಕೇಳಿ ಕನ್ನಡ ಹೋರಾಟಗಾರರು, ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ಏನು ಎಲ್ಲ ಸಿಬ್ಬಂದಿ ವರ್ಗದವರಿದ್ದೀವಿ ನಾವು. ಹಾಗಾಗಿ ಎಲ್ಲರಲ್ಲೂ ಒಂದು ಮನವಿ, ದಯಮಾಡಿ ಇದನ್ನ ಎಲ್ಲ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ನೋಡ್ಲಿ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇಲ್ಲಿ ನಾವು ನೋಡಿದಂತ ಹೊಸ ಪ್ರತಿಭೆ ರವೀಶ್ವರ್ ಅವರು ಹೊರದೇಶದಲ್ಲಿದ್ದು ಈ ಒಂದು ಕನ್ನಡದ ಒಂದು ಮೇಲಿರ್ತಕ್ಕಂಥ ಅಭಿಮಾನದಲ್ಲಿ ಅವ್ರು ಇಲ್ಲಿ ಬಂದು ಏನು ಈ ಒಂದು ಚಲನಚಿತ್ರನ ಮಾಡ್ತಾ ಇದ್ದಾರೆ. ನಾನು ನೋಡಿದಾಗ ಆಸೆ ಅಂದ್ರೆ ಅವರು ಅಸನ್ಮುಖಿ. ನನ್ನ ಒಂದೇ ಒಂದು ಇವತ್ತು ಹಾಡು ನೋಡೋದ್ರಲ್ಲಿ ಸಂಪೂರ್ಣವಾಗಿ ಅವರ ಮುಖದಲ್ಲಿ ಬರೇ ನಗು ಮುಖ ಕಾಣ್ತಾ ಇತ್ತು, ಬಹಳ ಸಂತೋಷ. ಹಾಗೆ ಅವರ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ. ಈ ಒಂದು ಸಿಂಹದ ಗುಹೆಯ ತಂಡದವರೆಲ್ಲರಿಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಶೀರ್ವಾದದೊಂದಿಗೆ ತೆರೆಯಲ್ಲಿ ಬರಲಿ, 100 ದಿನಗಳ ಪೂರೈಸಿ ಯಶಸ್ವಿಯಾಗಲಿ ಅಂತ ಮುಂದಿನ ದಿನಗಳಲ್ಲಿ ಅದು ಯಶಸ್ವಿ ಕಾಣಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್ ಸ್ವಲ್ಪ ಬ್ರಾಡ್ ಆಗಿ ಲೈಟ್ ಬರಲಿ ಫೇಸ್ಗೆ. ಸ್ವಲ್ಪ ಕೆಳಗಡೆ ಅಂದ್ರೆ ಆದ್ಮೇಲೆ ಹೇಳಮ್ಮ. ಬೇಕು ಅಂತ ರೆಡಿ ಅಂತ ಪಕ್ಕಕ್ಕೆ ಹೋದ ಇಲ್ಲ ಹೀರೋಯಿನ್ ಅಂತ